ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ಉಲ್ಟಾ ಹೋಗಿದ್ದೇವೆ ನೋಡಿ ಫ್ರೆಂಡ್ಸ್ ಮಕ್ಕಳದು. ಫಸ್ಟ್ ಯಾವಾಗಲೂ ಹಾಲು ಹಾರ್ಲಿಕ್ಸು ಕುಡಿತಾ ಇದ್ರು. ಇವತ್ತು ಊಟ ಮಾಡಿ ಹಾರ್ಲಿಕ್ಸು ಮತ್ತು ಹಾಲು ಕುಡಿತಾ ಇದ್ದಾರೆ ನೋಡಿ. ಕಲಸಿ ಕೊಟ್ಟಿದ್ದೀನಿ. ಒಂದು ಸ್ವಲ್ಪ ಸಕ್ಕರೆ, ಒಂದು ಸ್ವಲ್ಪ ಹಾರ್ಲಿಕ್ಸು, ಹಾಲು ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ಗುಡ್ ಮಾರ್ನಿಂಗ್ ಹೇಳ್ರಪ್ಪ. ಗುಡ್ ಮಾರ್ನಿಂಗ್ ಸಪ್ಪು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಅನು ಅನು ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಕುರ್ತಾ ಇವತ್ತು ಊರ್ ಸೈಡು ಮರ್ಗಮ್ಮಗೆ ಮಾಡ್ತಾರಲ್ಲ ಫ್ರೆಂಡ್ಸ್. ಮರ್ಗಮ್ಮನಿಗೆ ಕೋಳಿ ಕೊಯ್ದು ಅಲ್ಲಿ ಮತ್ತೆ ಕರ್ದು ಹೋಳ್ಗೆ ಮಾಡಿ ಹೋಗ್ತಾರಲ್ಲ. ಅಂದರೆ ಶುಕ್ರವಾರ ಮಂಗಳವಾರ ಮಾಡ್ತಾರಲ್ಲ. ಇಲ್ಲಿ ಆ ರೀತಿ ಅಲ್ಲ ಫ್ರೆಂಡ್ಸ್, ಇಲ್ಲಿ ಬೋನಾಲ್ ಅಂತ ಮಾಡ್ತಾರೆ. ಹಾಗಾಗಿ ಇಲ್ಲಿ ಸ್ಕೂಲಲ್ಲಿ ಸಂಡೇ ಬೋನಲ್ ಇದ್ದರೆ ಇವರಿಗೆ ಶುಕ್ರವಾರ ಚಿಕ್ಕ ಮಕ್ಕಳಿಗೆ ಅಂದರೆ ಫಸ್ಟ್ ಕ್ಲಾಸ್ ಹಿಡ್ಕೊಂಡು 5th ಕ್ಲಾಸ್ ತನಕ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ನಾಳೆ 5th ಕ್ಲಾಸಿಂದ 10th ಸೆಲೆಬ್ರೇಷನ್ ಮಾಡ್ತಾರಂತ. ಅಂದರೆ 10th ಇಲ್ಲ, 5th. ನಾಳೆಗಿಲ್ಲ ನಿಮ್ಗೆ? ಓಕೆ, ನಾಳೆ ಹಾಲಿಡೇ. ಇವನು ಕುರ್ತಾ ಹಾಕ್ಕೊಂಡಿದ್ದಾನೆ ಫ್ರೆಂಡ್ಸ್. ಸ್ಕೂಲಲ್ಲಿ ಸೆಲೆಬ್ರೇಷನ್ ಅಂದರೆ ಪ್ರತಿಯೊಬ್ಬರಿಗೂ ಕುರ್ತಾ ಯಾವುದೇ ಇರಲಿ, ಯಾವುದೇ ಕಲರ್ ಇರಲಿ, ಕುರ್ತಾ ಹಾಕ್ಕೋಬೇಕಂತೆ ಹೇಳಿದಾರಂತೆ. ಹಾಗಾಗಿ ಇವನಿಗೆ ಬ್ಲ್ಯಾಕ್ ಕಲರೇ ಕುರ್ತಾ ಇತ್ತು ಫ್ರೆಂಡ್ಸ್. ನಾ ಹೇಗಂದರೆ ಅಲ್ಲಿ ಗಣೇಶ್ ಕೂಡಿಸುವಾಗ ತೊಗೊಂಡಿದ್ದೀನಲ್ಲ ಫ್ರೆಂಡ್ಸ್, ಆ ಕುರ್ತಾ ಅದೇ ಯೂಸ್ ಆಯಿತು ನೋಡಿ. ಇವಾಗ ಇವನಿಗೆ ಗರಂ ಕೊಟ್ಟಿದ್ದೀನಲ್ಲ, ಫುಲ್ಲು ಸುಡ್ತಾ ಇದ್ದೇನೋ, ಸ್ವಲ್ಪ ಕುಡಿತಾ ಇದ್ದಾನೆ. ಅವಳು ಬೇಗ ಲೇಟ್ ಆಗುತ್ತಲ್ಲ. ಇವನಿಗೆ ಬ್ಯಾಗು ಮತ್ತು ಏನೂ ಒಯ್ಯೋದಿಲ್ಲ ಫ್ರೆಂಡ್ಸ್. ಇವತ್ತು ಓನ್ಲಿ ಸೆಲೆಬ್ರೇಷನ್ ಮಾಡಿ ಮನೆಗೆ ಬರೋದಿದೆ. ಬ್ಯಾಗ್ ಎಲ್ಲ ರೆಡಿ ಇಟ್ಟಿದ್ದಾರೆ. ಎಲ್ಲ ಕಸ ಪಿಸ ಎಲ್ಲ ಹುಡಿಯೋದಾಗಿದೆ ಫ್ರೆಂಡ್ಸ್. ಹೊರಗಡೆ ವಾತಾವರಣ ನೋಡಿ ಹೆಂಗಿದೆ. ಅಲ್ಲೊಬ್ಬ ಹುಡುಗ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಫುಲ್ಲು ಮೋಡನೇ ಇದೆ ಫ್ರೆಂಡ್ಸ್. ಎಷ್ಟು ದಿನ ನೋಡಿ ಬರೀ ಮೋಡ. ನಾನು ಹೇಳಿದ್ರೆ ಸುಳ್ಳು ಅನ್ನಿಸ್ತಾ ಇದೆ ನಿಮಗೆ. ನೆಟ್ವರ್ಕ್ಗೋಸ್ಕರ ಫುಲ್ಲು ಪ್ರಾಬ್ಲಮ್ ಆಗ್ತಾ ಇದೆ. ಕುರ್ತಾ ಮೇಲೆ ಹೆಂಗೆ ಕಾಣಿಸ್ತಾ ಇದೆ ನಾನು ನೋಡಿ. ಇವಳಿಗೆ ತಲೆ ಬಾಚಿದ್ದೀನಿ ಆವಾಗಲೇ. ನಾನಿವತ್ತು ವ್ಲಾಗು 8:30ಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತು ಇವರಿಗೆ ಸ್ವಲ್ಪ ಲೇಟ್ ಹೋದ್ರೂ ಪರವಾಗಿಲ್ಲ. ಏನಕ್ಕಂದರೆ ಸ್ವಲ್ಪ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ಇವಳಿಗಿಲ್ಲ. ಅವನಿಗೆ ಲೇಟ್ ಮಾಡಿ ಹೋದ್ರೂ ನಡೆಯುತ್ತೆ. ಇವಳಿಗಿಲ್ಲ, ಇವಳಿಗೆ ಬೇಗನೆ ಹೋಗಬೇಕು. ಅಂದರೆ 8:45ಕ್ಕೆ ಫಸ್ಟ್ ಬೆಲ್ಲು, 8:50ಕ್ಕೆ ಸೆಕೆಂಡ್ ಬೆಲ್ಲು. ಹಾಗಾಗಿ 8:35ವರೆಗೆ ಹೋಗ್ತಾರೆ. 8:30 ಆಗಿದೆ ಇವಾಗ. ಎಲ್ಲ ರೆಡಿ ಆಗಿದ್ದಾಳೆ ನೋಡಿ. ಊಟ ಮಾಡಿದಳು, ಹಾರ್ಲಿಕ್ಸ್ ಕುಡಿದಳು. ಇವಾಗ ಸ್ವಲ್ಪ ಮೇಕಪ್ ಮಾಡ್ಕೊತಾ ಇದ್ದಾಳೆ. ಜಸ್ಟ್ ಇವಾಗಲೇ ಇವರಿಗೆ ಮತ್ತು ಹಾಲು, ಸ್ವಲ್ಪ ಹಾರ್ಲಿಕ್ಸು ಕೊಟ್ಟಿದ್ದೀನಿ. ಇವಾಗ ತೊಳಿಬೇಕಿದು. ಇಲ್ಲಿ ರೈಸು ಸಾಂಬಾರು. ನಿನ್ನೆ ಸ್ವಲ್ಪ ಹಾಗಲಕಾಯಿ ಫ್ರೈ ಮಾಡಿದ್ದೀನಲ್ಲ ಫ್ರೆಂಡ್ಸ್, ಅದು ಹಾಗೇ ಇದ್ದಾವೆ. ಎಲ್ಲ ಸೇರಿ ಊಟ ಮಾಡಬೇಕು. ಆಮೇಲೆ ಇವತ್ತು ಶುಕ್ರವಾರ ಪೂಜಾ ನಡೆಯುತ್ತೆ. ಇವತ್ತು ಇವರಿಗೆ ಬಿಟ್ಟೇನು ಬರಲ್ಲ ಫ್ರೆಂಡ್ಸ್. ಇವತ್ತು ಅವನಿಗೆ ಬ್ಯಾಗ್ ತೊಗೊಂಡು ಹೋಗೋದಿಲ್ಲ ಅವನಿಗೆ. ಹಾಗಾಗಿ ಬಿಟ್ಟು ಏನು ಬರಲ್ಲ, ಅವರೇ ಹೋಗ್ತಾರೆ ಇವತ್ತು. ನೋ ಟೆನ್ಷನ್. ನೋಡಿ ಫ್ರೆಂಡ್ಸ್, ಇನ್ನೊಮ್ಮೆ ನಮ್ಮ ಮನೆ ಪ್ಲೇಸ್ ಎಷ್ಟು ಕಡಿಮೆ ಇದೆ ನೋಡಿ. ಬಡವರ ಮನೆ ಆದರೇನೋ, ಅದೇನೋ ಸಾಂಗ್ ಇದೆಯಲ್ಲ, ನಾನೇ ಜಾನಪದ ಮಾಡಿದ್ದೀನಿ, ನಾನೇ ಮರ್ತು ಹೋಗಿದ್ದೀನಿ. ಅಯ್ಯೋ, ಮರುವು. ಆ ಕಡೆ ಅಷ್ಟು ಬಟ್ಟೆಗಳು ಒಗೆಯೋವಿದ್ದಾವೆ. ಇವರಿಗೆಲ್ಲ ಕಳಿಸ್ಬಿಟ್ಟು ಮನೆಯೆಲ್ಲ ತೊಳೆದು ಅಷ್ಟು ಬಟ್ಟೆ ಒಗೆದು ಸ್ನಾನ ಮಾಡಿ ಇಷ್ಟೊಂದು ಕೆಲಸ ಇದೆ ಫ್ರೆಂಡ್ಸ್. ಸಾಕ್ಸ್ ಹಾಕೋ. ಹೊಟ್ಟೆನೇ ಅಲ್ಲತ್ತದ ನೋಡಿ ಅವರಿಗೆ. ಹೊಟ್ಟೆ ನೋಯ್ತಾ ಇದೆ ಅಂತೆ. ಯಾಕೆ ಇಲ್ಲತ್ತು? ಇವತ್ತು 3 ತನಕನೇ ಇರುತ್ತೆ. ಅದೇ ಇವತ್ತು ಸಾಟರ್ಡೇನೇ ಅಂದ್ಕೊಳಿದ್ದೆ ನಾನು, ಫ್ರೈಡೇ ಇದ್ರು.
ನಾಳೆ ಚುಟ್ಟಿ. ಮಂಡೇ 3 ದಿನ ಚುಟ್ಟಿ. ಓಕೆ. ಸಾಟರ್ಡೆ ಸೆಕೆಂಡ್ ಸಾಟರ್ಡೆ. ಕುಡಿ ಅಂದರೆ ಹೆಂಗಾಗ್ತದೆ ನೋಡಿ ಫ್ರೆಂಡ್ಸ್, ಇವನಿಗೆ ಊಟ ಮಾಡಿದನಲ್ಲ. ಏಯ್ ಕುಡಿಲಿಲ್ಲ ಅಂದರೆ ಬಾರಿಸ್ತೀನಿ ಮಗನೇ. ಕುಡಿಬೇಕು, ಸ್ಲೋ ಆಗಿ ಕುಡಿ, ಏನು ಲೇಟ್ ಆದರೆ ಏನಾಗಲ್ಲ ಇವತ್ತು. ಕುರ್ತಾ ಹೆಂಗೆ ಕಾಣಿಸ್ತಾ ಇದೆ ಹೇಳಿ ಫ್ರೆಂಡ್ಸ್ ನನಗೆ. ಸ್ವಲ್ಪ ಎದ್ದು ನಿಂತ್ಕೊ. ಕುರ್ತಾ ಬ್ಲ್ಯಾಕ್ ವೈಟ್ ಹೆಂಗೆ ಕಾಣಿಸ್ತಾ ಇದೆ ಸ್ವಲ್ಪ ಹೇಳಿ. ಚೆನ್ನಾಗಿ ಅನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ವೈಟ್ ಇರಬೇಕಿತ್ತು, ಏನು ನಾರ್ಮಲ್ ಇದನ್ನಲ್ಲ. ಕುಡ್ದ್ಯಾ? ತೋರಿಸು ನನಗೆ. ಇನ್ನೊಂದು ಸ್ವಲ್ಪ ಇಟ್ಟಿದೆ, ಹೋಗ್ಬಿಡು. ಓಕೆ ಫ್ರೆಂಡ್ಸ್, ಇವರು ಹೋದಾದ್ಮೇಲೆ ಮತ್ತೆ ಎಲ್ಲ ತೊಳಿಬೇಕು, ಹೊರಗಡೆ ಎಲ್ಲ ಮನೆ ಎಲ್ಲ ಸೂಟಬೇಕು, ಎಲ್ಲ ಕೆಲಸ ಭಾಳ ಇದೆ. ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದಾದಮೇಲೆ ನೋಡಿ ಮನೆ ಕೆಲಸ ಅಂದರೆ ಒಂದು ರೀತಿ ಹೊರಗಡೆ ಹೋಗಿ ಕೆಲಸ ಮಾಡೋ ರೀತಿಯೇ ಇರುತ್ತೆ ಫ್ರೆಂಡ್ಸ್. ಅಂದರೆ ಕೆಲವೊಬ್ಬರಿಗೆ ಮಾತ್ರ ಅರ್ಥ ಆಗಲ್ಲ. ಎಲ್ಲ ಮನೆಯಲ್ಲಿದ್ದರೆ ಎಲ್ಲ ನೀಟ್ನೆಸ್ ಇದ್ದರೆ ಸಮಾಧಾನ ಆಗೋದು ಫ್ರೆಂಡ್ಸ್. ಪ್ರತಿಯೊಂದು ಹೆಣ್ಮಕ್ಳಿಗೂ ಕೆಲವೊಬ್ಬರು ಹೇಳ್ಕೊತಾರೆ, ಕೆಲವೊಬ್ಬರು ಹೇಳ್ಕೊಳ್ಳಲ್ಲ ಅಷ್ಟೇ. ಆದರೆ ಎಲ್ಲ ಗ್ಯಾಸ್ ಕಟ್ಟಿ ಆಗಲಿ, ಪಾತ್ರೆ ಆಗಲಿ, ನಿನ್ನೆ ಆಲ್ರೆಡಿ ನಾನು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ, ಆದರೂ ನೋಡಿ ಎಷ್ಟು ಇರುತ್ತೆ. ನಾನು ನಿಮಗೆ ಮುಂದೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ನೀರು ಬರ್ತಾವಲ್ಲ ಫ್ರೆಂಡ್ಸ್, ಎಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಕಟ್ಟಿ ಎಲ್ಲ ತೊಳೆದು, ನಾನು ಗ್ಯಾಸ್ ಮೇಲೆ ಕೊಡ ಇಡೋದಲ್ಲ, ಹಾಗಾಗಿ ಪೂರ್ತಿ ಆ ಕಡೆಯಿಂದ ಈ ಕಡೆವರೆಗೂ ಪೂರ್ತಿ ಗ್ಯಾಸ್ ಕಟ್ಟೆ ಎಲ್ಲ ತೊಳೆದು, ಮತ್ತು ಗ್ಯಾಸ್ ಏನು ನಾವೇನು ಅಡುಗೆ ಮಾಡ್ತೀವಲ್ಲ ಆ ಪ್ಲೇಸಲ್ಲಿ ಸ್ವಲ್ಪ ಎಣ್ಣೆ ಇರುತ್ತೆ, ಮತ್ತು ಅದೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಆ ಕಡೆ ಎಣ್ಣೆ ಅಂಟ್ಕೊಳ್ಳುತ್ತೆ ಒಗ್ಗರಣೆ ಕೊಡುವಾಗ, ಅಲ್ಲಿ ಎಲ್ಲ ತೊಳೆದ್ಬಿಟ್ಟು ಅಲ್ಲಿಂದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನೋಡಿ ಎಷ್ಟು ಗಂಟೆ ಅಂದರೆ 10 ಗಂಟೆಗೆ ಇನ್ನೊಂದು 20 ನಿಮಿಷ ಕಡಿಮೆ ಇತ್ತು. ನನ್ನ ಪಾತ್ರೆ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಪೂಜೆ ಮಾಡೋದು ಎಷ್ಟಾಗುತ್ತೆ ಏನೋ. ಇವತ್ತು ತುಂಬ ಲೇಟ್ ಆಗೋ ಹಾಗೆ ಕಾಣಿಸ್ತಾ ಇದೆ ನೋಡಿ. ಪಾತ್ರೆಗಳು ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾನು ನೈಟು ತೊಳೆದೇ ನಿದ್ದೆ ಮಾಡೋದು, ಆದರೂ ಬೆಳಗ್ಗೆ ಅಡುಗೆ ಮಾಡಿದ್ದು, ಮಕ್ಕಳು ಊಟ ಮಾಡಿ ಹೋಗಿದ್ದು, ಮತ್ತು ಹಾಲು ಕುಡ್ದಿದ್ದು, ಇವೆಲ್ಲ ನೋಡೋಷ್ಟರಲ್ಲಿ ನೋಡಿ ಎಷ್ಟು ಇರುತ್ತೆ ನೋಡಿ ಫ್ರೆಂಡ್ಸ್. ನಾವಿಬ್ಬರು ಚಾಯ್ ಕುಡಿತಾ ಇದ್ದೀವಿ, ಮಕ್ಕಳು ಹಾಲು ಕುಡಿತಾರೆ, ಇಲ್ಲಾಂದರೆ ಒಂದೊಂದು ದಿವಸ ಊಟ ಮಾಡಿ ಹಾಗೆ ಹೋಗ್ತಾರೆ ನೋಡಿ. ಇಷ್ಟು ಬೆಳಗ್ಗೆ ಅವರು ಹೋದಾದ್ಮೇಲೆ ಅಡುಗೆ ಮಾಡಿದ್ದು, ಮತ್ತೆ 10 ಗಂಟೆವರೆಗೂ ಇಷ್ಟು ಬೀಳುತ್ತೆ ನೋಡಿ ಪಾತ್ರೆ. ಇವಾಗ ಹೊರಗಡೆಯಿಂದ ತೊಳೆಯೋದಿದೆ ಫ್ರೆಂಡ್ಸ್. ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಅಂದರೆ ಎಲ್ಲ ಕಡೆಯಿಂದ ತೊಳಿಬೇಕು ಫ್ರೆಂಡ್ಸ್. ಅಂದರೆ ಹೊರಗಡೆ 8 ಪ್ಲೇಸ್ ಇದೆ, ಅಷ್ಟೆಲ್ಲ ತೊಳೆದ್ರೆ ಸ್ವಲ್ಪ ಚೆನ್ನಾಗಿ ಕೂಡ ಅನಿಸುತ್ತೆ. ಬಾಗಿಲು ಪೂಜೆ ಮಾಡಿದ್ರೂ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ, ಒಂದು ರೀತಿ ಲಕ್ಷಣವಾಗಿ ಕಾಣಿಸುತ್ತೆ ನೋಡಿ. ಹೊರಗಡೆಯಿಂದ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಮನೆ ಒರೆಸೋದು ಇನ್ನೂ ಜಾಸ್ತಿನೇ ಕೆಲಸ ಇದೆ ಫ್ರೆಂಡ್ಸ್. ನೀವು ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ನಾನೇನು ಮಾಡ್ತೀನಿ, ತೊಳೆಯುವಾಗ ನೀರಲ್ಲಿ ಒಂದು ಸ್ವಲ್ಪ ಅರಿಶಿಣ ಮತ್ತು ಒಂದು ಸ್ವಲ್ಪ ಉಪ್ಪು, ಹೊರಗಡೆ ಆಗಲಿ ಮತ್ತು ರೂಮಲ್ಲಾಗಲಿ ತೊಳೆಯುವಾಗ ನಾನು ಎರಡು ಮಾಡೇ ಮಾಡ್ತೀನಿ ಫ್ರೆಂಡ್ಸ್. ಅಂದರೆ ಇವೆರಡು ಸ್ವಲ್ಪ ಯೂಸ್ ಮಾಡಿಕೊಂಡು ನಾನು ಒಳಗಡೆ ರೂಮಲ್ಲಿ ಕೂಡ ಮನೆ ಒರೆಸ್ಬೇಕಂದ್ರೂ ಬಕೆಟಲ್ಲಿ ಸ್ವಲ್ಪ ಹಾಕ್ತೀನಿ ಫ್ರೆಂಡ್ಸ್. ಇವಾಗ ಸ್ನಾನ ಮಾಡಲಿಕ್ಕೆ ನೀರು ಇಟ್ಕೊತಾ ಇದ್ದೀನಿ. ಹೀಟರ್ ತಂದ್ಕೊಂಡಿಲ್ಲ ಫ್ರೆಂಡ್ಸ್ ಇನ್ನೂ ನಾನು. ನೋಡಿ ನಿಮ್ಮ ಎದುರುಗಡೆ ನೋಡಿ, ಸ್ವಲ್ಪ ಉಪ್ಪು, ಅರಿಶಿಣ ಆಲ್ರೆಡಿ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಮಿಕ್ಸ್ ಮಾಡಿ ಮನೆ ಒರೆಸ್ಕೋಬೇಕು. ಮನೆ ಡೈಲಿ ಒರೆಸ್ದ್ರೂ ಕಡಿಮೆ ಇದೆ ಫ್ರೆಂಡ್ಸ್. ಏನಕ್ಕಂದರೆ ಜಾಸ್ತಿ ಇವಾಗ ಮಳೆಗಾಲದಲ್ಲಿ ನೊಣಗಳು ಜಾಸ್ತಿ ಬರ್ತಾ ಇದ್ದಾವಲ್ಲ, ಹಾಗಾಗಿ ಒಂದು ಸ್ವಲ್ಪ ನಿರ್ಮ ಮತ್ತು ಒಂದು ಸ್ವಲ್ಪ ಉಪ್ಪು, ಅರಿಶಿಣ ಪಕ್ಕ ಇವು ಆ್ಯಡ್ ಮಾಡಲೇಬೇಕು ಫ್ರೆಂಡ್ಸ್. ಯಾಕಂದರೆ ಮನೆಯಲ್ಲಿ ಚೆನ್ನಾಗಿರುತ್ತೆ ಅಂತ ಭಾವನೆ ನನಗೆ ಅಷ್ಟೇ. ಮನೆ ಒರೆಸೋದು ಕೂಡ ಅದು ಚಿಕ್ಕ ರೂಮೇ ಇದೆ, ಆದರೆ ಅದು ತೆಗೆದು ಕೂಲರ್ ತೆಗಿಬೇಕು. ಏನೇ ವಸ್ತು ಇದ್ರೂ ತೆಗೆದು ಸೂಟೋದಿರುತ್ತಲ್ಲ, ಹಬ್ಬ ಕೇಳಲೇಬೇಡಿ. ಇನ್ನೂ ಒಂದು ರೀತಿ ಪ್ಲೇಸ್ ಖುಲ್ಲ ಇರುತ್ತಲ್ಲ, ಆ ಪ್ಲೇಸಲ್ಲಿ ಪಟ ಅಂತ ತೊಳಿತೀವಿ. ಇದು ತೆಗೆದು ಸೂಟೋದಿರುತ್ತಲ್ಲ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಹಾಡಿದು. ಇವಾಗ ನೋಡಿ ನಿಮ್ಮ ಎದುರುಗಡೆ ನೋಡಿ, ಎಲ್ಲ ಕಡೆಯಿಂದ ತೆಗೆದು ಒಂದು ಮಿನಿಮಮ್ ಒಂದು 20 ನಿಮಿಷ ಆಗುತ್ತೆ ಫ್ರೆಂಡ್ಸ್. ಮನೆ ಇವೆಲ್ಲ ತೆಗೆದು ಮನೆ ಸೂಟೋ ಅಷ್ಟರಲ್ಲಿ ಮನೆಯಲ್ಲಿದ್ದವ್ರು ಏನು ಮಾಡ್ತಾರೆ ಅಂತ ಅಂತಾರಲ್ಲ ಫ್ರೆಂಡ್ಸ್, ಅದು ಮನೆಯಲ್ಲಿದ್ದವರಿಗೆ ಮಾತ್ರ ಗೊತ್ತಾಗುತ್ತೆ. ಕೆಲವೊಬ್ಬರಿಗೆ ಮಾತ್ರ ಅರ್ಥ ಆಗುತ್ತೆ, ಕೆಲವೊಬ್ಬರಿಗೆ ಅರ್ಥ ಆಗಲ್ಲ. ಸುಮ್ಮನೆ ಮೇಲ್ಮೇಲೆ ಪೂಜಾ ಅಂದರೆ ಮನೆ ಒರೆಸಲ್ಲ ಅಂದರೆ ಮೇಲ್ಮೇಲೆ ಆ ಸಾಮಾನು ತೆಗೀಲಿ ಸಾಮಾನು ತೆಗಲ್ಲ, ಅದೆಲ್ಲ ತೆಗೆಲ್ದೇ ಕೆಲಸ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರಲ್ಲ, ಅವರಿಗೇನು ಗೊತ್ತಾಗಲ್ಲ ನನಗನ್ಸೋ ಪ್ರಕಾರ. ಇವಾಗ ಮನೆ ಕೆಲಸ ನೀವೇ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಸಿಗ್ತೀನಿ ಫ್ರೆಂಡ್ಸ್ ಮತ್ತೆ. ಇವಾಗ ಎಲ್ಲ ಕೆಲಸ ಆಯಿತು.
ಅಂದರೆ ಇನ್ನೂ ದೇವ್ರ ಪೂಜೆ ಮಾಡಬೇಕು. ಮನೆ ಕೆಲಸ ಎಲ್ಲ ಆಗಿದೆ ನೋಡಿ. ದೇವ್ರ ಹತ್ರ ಇರೋದು ಬಟ್ಟೆ ಕೂಡ ಎಲ್ಲ ಹೊಣೆ ಹಾಕಿದ್ದೀನಿ. ಇವಾಗ ಪಿತಾಂಬರಿಂದ ದೇವ್ರು ತೊಳೆದು ಪೂಜೆ ಮಾಡಬೇಕು ಫ್ರೆಂಡ್ಸ್. ಇವಾಗ ಬಟ್ಟೆ ಒಗ್ದಿದ್ದೀನಿ ಆದರೆ ಒಣೆ ಹಾಕಿಲ್ಲ, ಇನ್ನು ಒಣೆ ಹಾಕಬೇಕು. ಪಟ ಪಟ ಟಿಫನ್ ತೊಗೊಂಡು ಹೋಗೋದಿದೆಯಲ್ಲ, ಹಾಗಾಗಿ ಸ್ವಲ್ಪ ಬೇಗ ಬೇಗ ಕೆಲಸ. ಮನೆ ಒರೆಸೋದು ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗಿರುತ್ತೆ ಕೆಲಸ ಅಂತ. ಮನೆ ಒರೆಸೋದು ಮತ್ತು ಬಟ್ಟೆ ಎಲ್ಲ ಒಗೆದೆ ಸ್ನಾನ ಮುಗೀತು. ಇವಾಗ ಪಟ ಪಟ ಪೂಜೆ ಮಾಡಿ ಮಕ್ಕಳಿಗೆ ಟಿಫನ್ ಕೊಡಬೇಕು. ಇವಾಗ ಪೂಜಾ ಎಲ್ಲ ಫೋಟೋ ಎಲ್ಲ ತೆಗೆದಿಕ್ಕಿದ್ದೀನಿ. ಪಿತಾಂಬರಿಂದ ಎಲ್ಲ ಸಾಮಾನು ತೊಳಿಬೇಕು, ದೇವ್ರ ಸಾಮಾನು. ಬಾಕಿ ಪೂಜೆ ಮಾಡಬೇಕು. ನಾನು ಯಾವ ರೀತಿ ಮಾಡ್ತೀನಿ ಸಿಂಪಲ್ ಆಗಿ ನೋಡ್ದಿರಾ, ಆದರೂ ನೋಡಿ ಮತ್ತೊಮ್ಮೆ ನೋಡಿ ಫ್ರೆಂಡ್ಸ್. ಇವಾಗ ಸ್ನಾನ ಎಲ್ಲ ಮುಗೀತು, ಮನೆ ಬರ್ಸೋದಾಯಿತು, ಎಲ್ಲ ಕೆಲಸ ಆಯಿತು. ಇವಾಗ ಮಧ್ಯಾಹ್ನ ಅಂತ ಇದ್ದೀನಿ, ಸಾರಿ, 11:30 ಆಗ್ತಾಯಿದೆ. 11 ಗಂಟೆಗೆ ಸ್ಟಾರ್ಟ್. ಮತ್ತು ನಿಮಗೆ ಸಿಕ್ಕಿದವಳು ಮತ್ತು 11:30 ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಶುಕ್ರವಾರ ಆಗಲಿ, ಹುಣ್ಣಿಮೆ, ಅಮಾವಾಸ್ಯೆ ಏನೇ ಇರಲಿ, ಒಂದು ಸ್ವಲ್ಪ ಹೌಸ್ ವೈಫ್ ಇದ್ದವರಿಗೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರೋಂದರೆ ಇನ್ನು ಸ್ವಲ್ಪ ಕ್ಲೀನ್ ಇದ್ರೇ ಎಲ್ಲ ಚೆನ್ನಾಗಿ. ಶುಕ್ರವಾರ ಆಗಲಿ ಮಂಗಳವಾರ ಆಗಲಿ ಎಲ್ಲ ಕ್ಲೀನ್ ಮಾಡಿ ಮನೆ ಎಲ್ಲ ಒರೆಸಿ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ. ನನಗೂ ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಬೇಗ ಮಾಡಬೇಕಂದ್ರೂ 11:30 ಆಯಿತು. ಇವಾಗ ಬಾಗಿಲು ಪೂಜೆ ನೋಡಿ ನಾನು ಯಾವ ರೀತಿ ಸಿಂಪಲ್ ಮಾಡ್ತೀನಿ ಅಂತ. ನಾನು ಇನ್ನೂ ವೆರೈಟಿ ಅಂದರೆ ಬೇರೆ ಬೇರೆ ಥರನೂ ಮಾಡ್ತೀನಿ, ಅಂದರೆ ಸಿಂಪಲ್. ಇವಾಗ ಟೈಮ್ ಇಲ್ವಲ್ಲ ಫ್ರೆಂಡ್ಸ್, ಜಾಸ್ತಿ ಟೈಮ್ ಇಲ್ಲ. ಹಾಗಾಗಿ 12:30ಕ್ಕೆ ಮಕ್ಕಳಿಗೆ ಟಿಫನ್ ಬಾಕ್ಸ್ ತೊಗೊಂಡು ಹೋಗಬೇಕು. ಹಾಗಾಗಿ ಸಿಂಪಲ್ಲಾಗಿ ರಂಗೋಲಿ ಕೂಡ ಇಡ್ತಾಯಿದ್ದೀನಿ. ನಾನು ಜಾಸ್ತಿ ಚಾಪೀಸೇ ಯೂಸ್ ಮಾಡೋದು. ಅಂದರೆ ಮಕ್ಕಳು ಚಿಕ್ಕವರಿದ್ದಲ್ಲ ಫ್ರೆಂಡ್ಸ್, ಅವ್ರಿಗೆ ಏನು ಗೊತ್ತಾಗುತ್ತೆ. ರಂಗೋಲಿ ಎಲ್ಲ ತುಳಿದು ಮನೇಲಿ ಬಂದರೆ ಅದು ಮನೆಯೆಲ್ಲ ಆಗುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ಚಾಪೀಸೇ ಯೂಸ್ ಮಾಡ್ತೀನಿ. ಸಿಂಪಲ್ಲಾಗಿ ಒಂದು ಸ್ಟಾರ್ ಇಳಿಸ್ಕೊಳ್ತೀನಿ. ಸ್ಟಾರ್ ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್, ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನೋಡಿ ಬಾಗಿಲು ಪೂಜೆ ಕೂಡ ಆಯಿತು. ಇವಾಗ ದೇವರೆಲ್ಲ ಕೆಳಗಡೆ ತೆಗೆದಿಕ್ಕಿದ್ದೀನಿ ನೋಡಿ. ಸಿಂಪಲ್ಲಾಗಿ ಈ ರೀತಿ ಕಾಣಿಸ್ತಾ ಇದೆ. ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗಿಬಿಟ್ಟು ಇವಾಗ ದೇವ್ರ ಪಾತ್ರೆ ಎಲ್ಲ ತೆಗೆದಿಕ್ಕಿದ್ದೀನಲ್ಲ, ದೇವ್ರ ಪಾತ್ರೆ ಎಲ್ಲ ಪಿತಾಂಬರಿಂದ ತೊಳಿತಾ ಇದ್ದೀನಿ. ಏನಕ್ಕಂದರೆ ಮೊನ್ನೆ ಸರ್ತಿ ಕೂಡ ಪೂಜೆ ಮಾಡಿದಾಗ ಪಿತಾಂಬರಿಂದ ತೊಳೆದಿಲ್ಲ, ಹಾಗೆ ಒರೆಸ್ಬಿಟ್ಟು ಪೂಜೆ ಮಾಡಿದ್ದೀನಿ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬ್ಲ್ಯಾಕ್ನೆಸ್ ಅನ್ನೋದು ಆಗಿತ್ತು. ಹಾಗಾಗಿ ಸೀದಾ ಸಿಂಕ್ ಹತ್ರನೇ ತಂದು ಎಲ್ಲ ಕ್ಲೀನ್ ಮಾಡಿದೆ ನೋಡಿ ಫ್ರೆಂಡ್ಸ್. ನೋಡಿ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಫೈನಲಿ ಪೂಜೆ ಆಯಿತು ಫ್ರೆಂಡ್ಸ್. ನೋಡಿ ಹೂ ಸಿಗಲಿಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ಪೂಜೆ ಆಯಿತು. ಹೂ ಸಿಗಲಿಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಒಂಥರ ಅನ್ನಿಸ್ತಾ ಇದೆ. ಏನು ಮಾಡೋದು, ಆದರೂ ದೀಪ ಅಂತೂ ಮುಟ್ಟಿಸಿದೆ ದೇವರಿಗೆ. ಇವಾಗ ಸ್ವಲ್ಪ ಬಟ್ಟೆ ಒಣೆ ಹಾಕೋದಿದೆ, ಒಣೆ ಹಾಕಿಲ್ಲ. ಮಕ್ಕಳು ಟಿಫನ್ ಬಾಕ್ಸ್ ತೊಗೊಂಡು ಹೋಗಿ ಕೊಟ್ಟು ಬಂದು ನಾನು ಊಟ ಮಾಡ್ತೀನಿ. ನಾನು ಊಟ ಮಾಡಾದ್ಮೇಲೆ ಮತ್ತೆ ರೀಲ್ಸ್ ಟೈಮ್ ಆಗುತ್ತೆ. ಇಷ್ಟೇ ನೋಡಿ ಫ್ರೆಂಡ್ಸ್ ನನ್ನ ದಿನಚರಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡ್ತೀನಿ ಊಟ ಆದಮೇಲೆ. ಟೈಮ್ ಇದ್ದರೆ ಮತ್ತೆ ಬ್ಲಾಗಲ್ಲಿ ಮಿಕ್ಸ್ ಆಗ್ತೀನಿ, ಇಲ್ಲಾಂದರೆ ಅಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ನೋಡಿ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗ ಪೂಜೆ ಎಲ್ಲ ಆಯ್ತಲ್ವಾ, ಪೂಜೆ ಎಲ್ಲ ಆಯಿತು. ಇವಾಗ ಬಟ್ಟೆ ಒಗೆದಿರೋ ಬಟ್ಟೆ ಒಣೆ ಹಾಕಿಬಿಟ್ಟು ಮಕ್ಕಳಿಗೆ ಟಿಫನ್ ಬಾಕ್ಸ್ ಕೊಟ್ಟು ಮತ್ತು ನಾನು ಬಂದು ಊಟ ಮಾಡೋಷ್ಟರಲ್ಲಿ ನನಗೆ 1 ಗಂಟೆ ಆಗ್ಬೋದು ಫ್ರೆಂಡ್ಸ್. 1 ಗಂಟೆವರೆಗೂ ಒಂದು ಸ್ವಲ್ಪ ಊಟ ಮಾಡಿ ಬೇಗ ಹೇಳ್ತೀನಲ್ಲ ಫ್ರೆಂಡ್ಸ್. ಹಾಗಾಗಿ ಒಂದು 1/2 ಅವರ್ ಅಥವಾ 1 ಅವರ್ ನಿದ್ದೆ ಮಾಡಿ ಮತ್ತು ರೀಲ್ಸ್ ಆದಮೇಲೆ ಲೈವ್ ಇದ್ದೇ ಇರುತ್ತೆ. ಮತ್ತು ಲೈವ್ ಎಲ್ಲ ಮುಗ್ದಾದ್ಮೇಲೆ ಮತ್ತೆ ಸಂಜೆ ಅಡುಗೆ, ಅಷ್ಟೇ ದಿನವೆಲ್ಲ ನಡೆಯೋದು. ಇದಕ್ಕೆ ಹೇಳ್ತಾ ಇದ್ದೀನಿ. ಆದರೆ ಮತ್ತೆ ಜಾಯ್ನ್ ಆಗ್ತೀನಿ, ಇಲ್ಲಾಂದರೆ ಅಲ್ಲಿಗೆ ಎಂಡ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನಕ್ಕಂದರೆ ಸ್ವಲ್ಪ ಬ್ಲಾಗ್ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಾಯಿದೆ, ಏನಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಹೋಗ್ತಾ ಅರ್ಥ ಆಗುತ್ತೆ ಅಂತ ನನಗೂ ಅನಿಸುತ್ತೆ. ಓಕೆನಾ ಫ್ರೆಂಡ್ಸ್, ಆದರೆ ಸಿಗ್ತೀನಿ. ಇಲ್ಲಾಂದರೆ ರೀಲ್ಸು ಲೈವ್ ಮಾಡೋದ್ರಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಹೋಗ್ತಾ ಇದೆ. ಹಾಗಾಗಿ ಸಿಗ್ತಾನೆ ಇಲ್ಲ ಗೊತ್ತಿಲ್ಲ. ಓಕೆನಾ ಫ್ರೆಂಡ್ಸ್, ಇವಾಗ ನೋಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದಿರೋ ಅವಾಗ ನಿಮ್ಮ ಎದುರುಗಡೆನೇ ತೋರಿಸಿದ್ದೀನಲ್ಲ, ಎಲ್ಲ ತೊಳೆದಿದ್ದೀನಿ, ಹಾಗೆ ಇಟ್ಟಿದ್ದೀನಿ. ಬಟ್ಟೆ ಕೂಡ ಒಗ್ದಿದ್ದೀನಿ, ಹಾಗೆ ಇಟ್ಟಿದ್ದೀನಿ. ಗ್ಯಾಸ್ ಕಟ್ಟಿ ಇವಾಗ ದೇವ್ರಿಗೇನು ಪೂಜೆ ಮಾಡಿದ್ದೀನಲ್ಲ, ಈ ನೀರು ಎಂಬುದು ಈ ಕೆಳಗಡೆ ಒಂದು ರೋಡ್ ಸೈಡಲ್ಲಿ ಹೂವಿನ ಗಿಡ ಇದೆಲ್ಲ, ಆ ಹೂವಿನ ಗಿಡಕ್ಕೆ ಹಾಕಬೇಕು. ಓಕೆನಾ ಫ್ರೆಂಡ್ಸ್, ಇವಾಗ ಮತ್ತೆ ಸಿಗೋಣ. ಆದರೆ ಸಿಗ್ತೀನಿ, ಇಲ್ಲಾಂದರೆ ಮತ್ತೆ ನಾಳೆ ಬ್ಲಾಗಲ್ಲಿ. ಓಕೆನಾ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್. ಇಷ್ಟೊತ್ತು ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ.
ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನಾಳೆ ಬ್ಲಾಗೊಂದಿಗೆ ಸಿಗ್ತೀನಿ. ಅಕಸ್ಮಾತ್ ಟೈಮ್ ಇದ್ದರೆ ಮತ್ತೆ ಜಾಯಿನ್ ಆಗ್ತೀನಿ. ಓಕೆನಾ ಫ್ರೆಂಡ್ಸ್, ಬಾಯ್. ನೋಡಿ ಸಿಂಪಲ್ ಆಗಿ ಪೂಜಾ. ಓಕೆನಾ ಫ್ರೆಂಡ್ಸ್, ಬಾಯ್.